ಹಾಯ್ ಗೈಸ್, ವೆಲ್ಕಮ್ ಟು ಪದ್ಮ ಡ್ರೈವಿಂಗ್ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ಮೇಡಮ್ ಇಲ್ಲ ಅಂದರೆ ಇವತ್ತು ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಇವತ್ತೇನು ಇನ್ಫಾರ್ಮೇಷನ್ ಕೊಡ್ತೀನಿ ಅಂದರೆ, ತೆಗ್ಗಲ್ಲಿ ಓಡಿಸೋಕ್ಕೆ ಹಂಸ ಹತ್ಸಬೇಕಾರೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಭಾಳ ಭಯ ಆಗ್ತಿದೆ ಅಂತ ಭಾಳ ಜನ ಕಮೆಂಟ್ ಮಾಡಿದ್ರಿ. ಸೊ ಇವತ್ತು ಅದನ್ನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಗಾಡಿ ಬಗ್ಗೆ ಕೆಲವು ಬೇಸಿಕ್ಸ್ ಗೊತ್ತಿರಬೇಕು. ಬೇಸಿಕ್ಸ್ ಅಂದರೆ ಯಾವ ಥರ ಅಂದರೆ, ಬಾಬ್ರು ಇದು ಕೀನ ಹೀಗೆ ಆನ್ ಮಾಡಬೇಕು, ಎಕ್ಸೆಲೇಟರ್ನ ಹೀಗೆ ಇಟ್ಕೋಬೇಕು, ಈಗ ಹೋಗಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಇದು ಬೇಸಿಕ್ ಆಯ್ತು. ಈಗ ಬೇಸಿಕ್ ಗೊತ್ತಿದೆ, ನೀವು ಗಾಡಿನ ಓಡಿಸ್ತಿದ್ದೀರಾ, ಹಂಸ ಹತ್ತೋ ತಕ್ಷಣ ಭಯ ಆಗುತ್ತೆ, ಗಾಡಿ ಆ ಕಡೆ ಓಡಿಸ್ತೀರಾ ಅಂತ ನೀವು ಭಾಳ ಜನ ಕೇಳ್ತಿದ್ದೀರಾ ಕಾಮೆಂಟ್ಸಲ್ಲಿ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಫಸ್ಟು ನೀವು ಹಂಸ ಹತ್ತಿಸ್ತಿದ್ದೀರಾ, ಯಾವುದೇ ತೆಗ್ಗಲ್ಲಿ ಓಡಿಸ್ತಿದ್ದೀರಾ ಅಂದರೆ ನಿಮಗೆ ಬ್ರೇಕ್ ಪ್ಲಸ್ ಎಕ್ಸಲೇಟರ್ ಮೇಲೆ ಕಂಟ್ರೋಲ್ ಇರಬೇಕು. ಇವೆರಡರ ಮೇಲೆ ಕಂಟ್ರೋಲ್ ಇಲ್ಲ ಅಂದರೆ ನೀವು ಹತ್ತಿಸ್ಬಿಡ್ತೀರಾ, ಬಟ್ ಹತ್ಸಾದ್ಮೇಲೆ ನಿಲ್ಲಿಸ್ಬಿಡ್ತೀರಾ ಭಯಕ್ಕೆ. ಹಂಗೆ ಗೊತ್ತಾಗ್ಲಿಲ್ಲ, ಹತ್ಸೋದು ಗೊತ್ತಾಗ್ಲಿಲ್ಲ ಅಂತ ಹೇಳ್ಬಿಡ್ತೀರಾ. ಸೊ ನಾನು ನಿಮಗೆ ಕೊಡೋ ಮೊದಲನೇ ಟಿಪ್ ಏನಪ್ಪ ಅಂದರೆ, ಸೊ ಈಗ ಗಾಡಿ ಸೀದಾ ಹೋಗ್ತಿದೆ, ಇದ್ರಗಡೆ ಹಂಪ್ಸ್ ಬಂತು. ಇದ್ರಗಡೆ ಹಂಪ್ಸ್ ಬಂದ ತಕ್ಷಣ ನೀವೇನು ಮಾಡ್ಬೇಕಂದ್ರೆ, ಗಾಡಿನ ಫಸ್ಟು ಸ್ಲೋ ಮಾಡಿ ಬ್ರೇಕ್ ಹಿಡೀರಿ. ಈಗ ಇನ್ನೇನು ಹಂಪ್ಸ್ ಬಂತು, ಈಗ ಹಂಪ್ಸ್ ನೀವು ಪಾಸ್ ಆಗ್ತಿದ್ದೀರಾ ಅಂದ ತಕ್ಷಣ ಬ್ರೇಕ್ ಬಿಡಿ. ಫಸ್ಟ್ ಟೈರ್ ಹಂಪ್ಸ್ನ ದಾಟ್ಲಿ. ಈಗ ಸೆಕೆಂಡ್ ಟೈರ್ ಹಂಪ್ಸ್ ದಾಟಾಗಿ ಬರುತ್ತಲ್ಲ, ಅವಾಗ ಚೂರು ಎಕ್ಸಲೇಟರ್ ಕೊಡಿ. ಹೇಗೆ ನಾವು ಅಡುಗೆಯಲ್ಲಿ ಯೂಸ್ ಮಾಡ್ತೀವಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಅನ್ನೋ ಥರ, ಹಾಗೆ ಚೂರು ಎಕ್ಸಲೇಟರ್ ಕೊಟ್ಟು ಸೆಕೆಂಡ್ ಟೈರ್ನು ಹಂಪ್ಸಿನ ದಾಟಿಸಿ. ಸೊ ಮುಂದಕ್ಕೆ ಬಂದು ಅದೇ ಕಂಟ್ರೋಲಿಂದ ಮುಂದಕ್ಕೆ ಹೋಗಿ. ಇದು ಇಷ್ಟೇ ಸಿಂಪಲ್, ಬಟ್ ಏನಿದು ಸಿಂಪಲ್ ಆಗಿದೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಈಸ್ ಇಟ್ ಸೋ ಸಿಂಪಲ್? ಬಟ್ ನೀವೇನು ಅರ್ಥ ಮಾಡ್ಕೋಬೇಕು ಅಂದರೆ, ನೀವೇನಾದರೂ ಸ್ಕೂಟಿಯಲ್ಲಿ ಎಕ್ಸಲೇಟರ್ ಮತ್ತು ಬ್ರೇಕ್ ಕಂಟ್ರೋಲ್ನ ಕಲ್ತ್ಬಿಡ್ರಿ ಅಂದರೆ ನೀವು ಈಸಿಯಾಗಿ ಕಲ್ತ್ಬಿಡ್ತೀರಾ. ಯಾವ ಹಂಪ್ಸ್ ಬಂದರೂ ಯಾವ ತೆಗ್ಗು ಬಂದ್ರೂ ಆರಾಮಾಗಿ ಓಡಿಸ್ಬಿಡ್ತೀರಾ. ನೀವು ಸ್ಕೂಟಿ ಕಲಿಬೇಕಾದ್ರೆ ಮೇನ್ ಬೇಸಿಕ್ ಥಿಂಗ್ ಫಸ್ಟ್ ಏನು ಕಲಿಬೇಕಂದ್ರೆ ಎಕ್ಸಲೇಟರ್ ಮತ್ತು ಬ್ರೇಕ್ ಕಂಟ್ರೋಲ್. ಇವೆರಡನ್ನ ನೀಟಾಗಿ ಕಲ್ತ್ಬಿಡ್ರಿ, ನೀವು ಯಾವ ರೋಡಲ್ಲಿ ಕೊಟ್ಟರು ಎಲ್ಲಿ ಕೊಟ್ಟರು ಆರಾಮಾಗಿ ಓಡಿಸ್ತೀರಾ. ಸೊ ಮತ್ತೆ ಸಿಗೋಣ, ಟಾಟಾ. ಟಾಟಾ, ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೋ ಇದೆ ನೀವೊಂಟಿಯಾಗಿ ಸಿಗು, ಬರುವಾಗ ನೀ ಮರಿದೆ